ಇದು ಬಿರಿಯಾನಿ ಕಾಂಪಿಟೇಷನ್ ಕೊಡುತ್ತಂತಲ್ಲ, ಬಿರಿಯಾನಿಗಿಂತ ನೆಕ್ಸ್ಟ್ ಟೇಸ್ಟ್ ಕೊಡುತ್ತೆ ಅಂತಾನೆ ಹೇಳ್ಬೋದು. ಬೆಳಗಿನ ಜಾವ 4 ಗಂಟೆಗೆ ಈ ತರ ಒಂದು ಐಟಮ್ ನಮ್ಮ ಬೆಂಗಳೂರು ಸಿಕ್ಕಿದ್ರೆ ಇನ್ನೂ ಸಾಕಾಗಿರುತ್ತೆ. ಮಲ್ಲು ಇಡ್ಲಿ ವಡ ಅಂದ್ರೆ ನಮ್ಮ ಬೆಂಗಳೂರು ಬಿರಿಯಾನಿಗಿಂತ ಫೇಮಸ್. ಒಂದೊಂದು ಬೈಟಲ್ಲ ಎರಡು ಇಡ್ಲಿನ ತಿನ್ಬೋದು, ಎರಡು ವಡೆ ತಿನ್ಬೋದು. ಅಪ್ಪ ಇಡ್ಲಿ ಅಂತೂ ಮುಟ್ತಾ ಇದ್ರೆ ಅಷ್ಟು ಸಾಫ್ಟು. ಸಿಕ್ಕಾಬಟ್ಟೆ ಕ್ರೌಡ್ ಗುರು. ನಮ್ಮ ಬೆಂಗಳೂರಲ್ಲಿ ಹೊಸಕೋಟೆ ಬಿರಿಯಾನಿ ಬರುತ್ತೆ ಗೊತ್ತಾ, ಹೆಂಗೆ ಜನ ಕಾರ್ ನಿಲ್ಸ್ಬಿಟ್ಟು ವೆಯ್ಟ್ ಮಾಡಿ ಬಿರಿಯಾನಿ ತಿನ್ಕೊಂಡು ಹೋಗ್ತಾರಲ್ಲ. ಈ ಸರ್ಕಲ್ಗೆ ಒಬ್ರು ಎಷ್ಟು ತಿಂತಾರೆ? 2 ಪ್ಲೇಟ್ ತಿಂತಾರಾ? 4-5 ಪ್ಲೇಟ್ 4-5 ಎಲ್ಲ ತಿಂತಾರಾ? ಚಟ್ನಿ ಹಾಕೋದ್ರಾಗ ಎಲ್ಲರೂ ನಮಸ್ಕಾರ, ನಾನು ಸಂತ. ಇವತ್ತು ನಮ್ಮ ಟ್ರಾವೆಲ್ ಕರ್ನಾಟಕದಲ್ಲಿ ನಾನು ಎಲ್ಲಿದ್ದೀನಪ್ಪ ಅಂದರೆ ಕಲಬುರಗಿ ಒನ್ ಆಫ್ ದ ಫೇಮಸ್ ಸ್ಪಾಟು. ಬೆಳಗಿನ ಜಾವ 4 ಗಂಟೆಗೆ ಈ ಮಿನಿ ಇಡ್ಲಿಗೆ ಫೇಮಸ್ ಆಗಿರುವಂಥ ಜಾಗ ಶುರುವಾಗಿ 30 ವರ್ಷ ಆಗಿದೆ. ಜಾಗದ ಹೆಸರೇನಪ್ಪ ಅಂದರೆ ಮಲ್ಲು ಇಡ್ಲಿ ಅಂತ. ಇದು ಎಕ್ಸಾಕ್ಟಾಗಿ ಶರಣಬಸವೇಶ್ವರ ದೇವಸ್ಥಾನ ಬ್ಯಾಕ್ ಸೈಡು ಶಾಸ್ತ್ರಿ ಚೌಕ್ ಅಂತ ಬರುತ್ತೆ. ಆ ಒಂದು ಜಾಗದಲ್ಲಿ ಕಳೆದ 31 ವರ್ಷಗಳಿಂದ ಫೇಮಸ್ ಆಗಿ ರನ್ ಮಾಡ್ಕೊಂಡು ಬರ್ತಾರಂಥ ಒಂದು ಜಾಗ. ಇಲ್ಲಿ ನಿಮ್ಗೆ ಸಿಗೋದು ಲಿಮಿಟೆಡ್ ಐಟಮು, ಮಿನಿ ಇಡ್ಲಿ, ಮಿನಿ ವಡ, ಅದ್ರ ಜೊತೆಗೆ ಈ ಒಂದು ಆಲೂ ಬಾತು, ಅದ್ರ ಜೊತೆಗೆ ಒಂದು ತಟ್ಟೆ ಇಡ್ಲಿ. ನಮ್ಮ ಬೆಂಗಳೂರು ಸ್ಟೈಲಲ್ಲಿ ತಟ್ಟೆ ಇಡ್ಲಿ ಅಂತ ಕೊಟ್ಕೊಂಡು ಬರ್ತಾ ಇದ್ದಾರೆ. ಮೇನಾಗಿ ಜನ ಬರೋದು ಇವರ ಮಿನಿ ಇಡ್ಲಿಗೆ 20 ರೂಪಾಯಿಗೆ 7 ಇಡ್ಲಿ 7 ವಡೆ ಅಂತ ಕೊಟ್ಕೊಂಡ್ಬರ್ತಾರೆ. 50 ರೂಪಾಯಿ ಕೊಟ್ಟರೆ 14 ಇಡ್ಲಿ 14 ವಡೆ ಅಂತ ಕೊಟ್ಕೊಂಡ್ಬರ್ತಾರೆ. ಅದು ಮಿನಿ ಇಡ್ಲಿ. ಲೋಕಲಿ ಸಿಕ್ಕಾಬಟ್ಟೆ ಪಾಪುಲರು. ಬೆಳಗಿನ ಜಾವ 4 ಗಂಟೆಗೆ ಜನ ಬಂದು ಕ್ಯೂ ನಿಂತು ಟೇಸ್ಟ್ ಮಾಡ್ಕೊಂಡು ಹೋಗುವಂಥ ಒಂದು ಜಾಗ. ಬನ್ನಿ ಹೋಗಿ ಓನರ್ನ ಮಾತಾಡಿಸಿ ಒಂದು ಜಾಗದ ಬಗ್ಗೆ ಡೀಟೇಲ್ ತಿಳ್ಕೊಂಡು ಇವರ ಮಿನಿ ಇಡ್ಲಿ ಕೂಡ ಟೇಸ್ಟ್ ಮಾಡೋಣ. ಅದಕ್ಕೂ ಮುಂಚೆ ಯಾರು ನಮ್ಮ ಚಾನಲ್ಗೆ ಹೊಸ ಬಂದಿರೋ ಮೊದಲು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಹೋಗಿ ಮಲ್ಲು ಮಿನಿ ಇಡ್ಲಿನ ಬಿಸಿಯಾಗಿ ಬೆಳಗಿನ ಜಾವ 4 ಗಂಟೆಗೆ ಟ್ರೈ ಮಾಡೋಣ. ಅಂತೂ ಜಾಗಕ್ಕೆ ಒಂದು 4-4:15 ಬಂದ್ವಿ. ಸಿಕ್ಕಾಬಟ್ಟೆ ಕ್ರೌಡ್ ಗುರು. ನಮ್ಮ ಬೆಂಗಳೂರಲ್ಲಿ ಹೊಸಕೋಟೆ ಬಿರಿಯಾನಿ ಬರುತ್ತೆ ಗೊತ್ತಾ, ಹೆಂಗೆ ಜನ ಕಾರ್ ನಿಲ್ಸ್ಬಿಟ್ಟು ವೆಯ್ಟ್ ಮಾಡಿ ಬಿರಿಯಾನಿ ತಿನ್ಕೊಂಡು ಹೋಗ್ತಾರಲ್ಲ, ಆ ಒಂದು ಕೈಂಡಲ್ಲಿ ಇಲ್ಲಿ ಜನ ಬಂದು ಕಾರ್ ನಿಲ್ಸ್ಬಿಟ್ಟು ಬಂದು ಟೇಸ್ಟ್ ಮಾಡ್ಕೊಂಡು ಹೋಗ್ತಾರೆ. ಅಷ್ಟು ಫೇಮಸ್ ಆಗಿರೋಂಥ ಒಂದು ಜಾಗ. ಇಡೀ ಕಲಬುರಗಿ ಮಲ್ಲು ಇಡ್ಲಿ ಅಂದರೆ ಈ ಒಂದು ಜಾಗನೇ ಅಷ್ಟು ಫೇಮಸ್ ಅಂತ ಹೇಳ್ಬೋದು. ನಾವು ಇಡ್ಲಿನ ತಗೊಳ್ಳೋಣ. ಬೆಳಗ್ಗೆ 4-5 ಗಂಟೆಗೆ ಇಡ್ಲಿ ತಿನ್ನೋಕ್ಕೆ ಒಂಥರ ಖುಷಿ ಆಗುತ್ತೆ. ಬನ್ನಿ ಇಡ್ಲಿ ತಗೊಳ್ಳೋಣ. ಅಣ್ಣ ನಮ್ಮೊಂದು ಪ್ಲೇಟ್ ಇಡ್ಲಿ, ಚಟ್ನಿ ಖಾಲಿ ಆಯ್ತಾ? ಸರಿ ತಗೊಬನ್ನಿ. ಚಟ್ನಿ ಖಾಲಿ ಆಗಿದೆ ಅಂತ, ಚಟ್ನಿ ಬರುತ್ತೆ, ಸ್ಪೆಷಲ್ ಚಟ್ನಿ ಅಂತ. ಬರ್ಲಿ ತಗೊಂಡು ಟೇಸ್ಟ್ ಮಾಡ್ಬಿಟ್ಟು ಹೇಗಿದೆ ಅಂತ ನೋಡೋಣ. ಅಣ್ಣ ನಮಸ್ತೆ. ನಮಸ್ತೆ ಸರ್. ತಮ್ಮ ಹೆಸರು? ಮಲ್ಲಿಕಾರ್ಜುನ್. ಮಲ್ಲು ಇಡ್ಲಿ ವಡ. ಮಲ್ಲು ಇಡ್ಲಿ ವಡ ಯಾವಾಗ ಶುರುವಾಗಿದ್ದು ಸರ್? 13/10/97. 13/10/97. ಎಷ್ಟು ವರ್ಷ ಆಯ್ತು ಸರ್? 30 ವರ್ಷ ಕಂಪ್ಲೀಟ್. 31ನೇ ವರ್ಷ ರನ್ನಿಂಗ್. 31ನೇ ವರ್ಷ ರನ್ನಿಂಗ್. ಏನೋ ಅಷ್ಟು ಸ್ಪೆಷಲ್? ಬೆಳಗಿನ ಜಾವ 4 ಗಂಟೆಗೆ ಜನ ಒಂದು ಕ್ಯೂ ನಿಲ್ತಾರಲ್ಲ. ಇಲ್ಲಿ ನೈಟ್ ಅಲ್ಲಿ ಏನೂ ಸಿಗಲ್ಲ, ಬಿಸಿದು. ಮೆಡಿಕಲ್ ಕಾಲೇಜ್ ಸ್ಟೂಡೆಂಟ್ಸ್ ಇರ್ತಾರೆ, ಇಂಜಿನಿಯರಿಂಗ್ ಕಾಲೇಜ್ ಸ್ಟೂಡೆಂಟ್ಸ್, ಡಾಕ್ಟರ್ಸ್ ಗಳು ಇರ್ತಾರೆ, ನೈಟ್ ಡ್ಯೂಟಿ ಮಾಡಿರ್ತಾರಲ್ವಾ, ಎಲ್ಲಿ ಏನೂ ಸಿಗಲ್ಲ. ಆಮೇಲೆ ಡಿಪಾರ್ಟ್ಮೆಂಟ್ ಅವರು ನಾಷ್ಟಕ್ಕೆ ಬರ್ತಾರೆ. ಪಾಪ ಅವರೆಲ್ಲ ಬೆಳಗು ಜನಗಳು ಕಾಯ್ಕೊಂಡಿರ್ತಾರ. ಅದಕ್ಕೆ ಅವರು ನಾಷ್ಟ ಬೇಕಲ್ಲ, ಅದಕ್ಕೊಂದು ಇದರಿಂದ ಸ್ಟಾರ್ಟ್ ಮಾಡಿದೆ ಸರ್. 4 ಗಂಟೆಗೆ ರೆಡಿ. 30 ವರ್ಷ ಹಿಂದೆ ಈ ತರ ಪ್ಲಾನ್ ಮಾಡಿ ಶುರು ಮಾಡಿದೀರಾ? ಇದೇ ಜಾಗದಲ್ಲಿ ಮಾಡ್ತಾ ಇದ್ದೀರಾ? ಜಾಗ ಬೇರೆ ಎಲ್ಲಿ ಇಲ್ಲ. ಇನ್ನು ಬೇರೆ ಕಡೆ ಒಟ್ಟು 2 ಹೋಟ್ಲು, ಇನ್ನೊಂದು ಇದೇ ತರ ಇನ್ನೊಂದಿದೆ, ರಾಮ ಮಂದಿರ ಸರ್ಕಲ್. ಇಲ್ಲಿಂದ 17 ಕಿಲೋಮೀಟರ್ ದೂರ ಬಂದಂತೆ ಅಲ್ಲೊಂದು ಹೋಟ್ಲ್ ಇದೆ, ಕಲರ್ಸ್ ಮಾಲ್ಗುಡಿ ತಟ್ಟೆ ಇಡ್ಲಿ. ಮಲ್ಲು ಇಡ್ಲಿ ವಡ ಅಂತ ಇಲ್ಲಿ ಓಲ್ಡ್ ಜೋರಿಗೆ ರೋಡ್, ದೇವನಗರ ಕ್ರಾಸ್ ಅಂತ ಅಲ್ಲೊಂದು ಮಲ್ಲು ಇಡ್ಲಿ ವಡ ಅಂತ ಒಂದು ಹೋಟ್ಲ್ ಇದೆ. ಅದೇ ಸರ್ಕಲ್ ಒಂದು ಬಂಡಿ, ಇದೊಂದು ಬಂಡಿ. ಮಲ್ಲು ಇಡ್ಲಿ ವಡ ಅಂದ್ರೆ ನಮ್ಮ ಬೆಂಗಳೂರು ಬಿರಿಯಾನಿಗಿಂತ ಫೇಮಸ್. ಇಲ್ಲ ನೋಡಿ ತರ ನೋಡಿಯಪ್ಪ, ನಾನು ಅಲ್ಲಿದ್ದ ನಾನೇನು ಗೊತ್ತಿಲ್ಲ. ಇಲ್ಲ ಹೇಳ್ತಾ ಇರೋದು ನಾನು ನೋಡ್ತಾ ಇದೀರಲ್ಲ. ಇಡ್ಲಿ ಕೊಡ್ತಾ ಇದೀರಲ್ಲ, ಎಷ್ಟು ಪ್ರೈಸ್? 25 ರೂಪಾಯಿ 7 ಪೀಸ್ ಇಡ್ಲಿ, 7 ಪೀಸ್ ವಡ. 14 ಬರುತ್ತೆ. 14 ಬರ್ತದೆ. ಆಮೇಲೆ ಡಬಲ್ ಅಂದ್ರೆ 14 ಪೀಸ್ ಇಡ್ಲಿ, 14 ಪೀಸ್ ವಡ. ಒಂದೇ ಟೈಮ್ ಬೇಗ ಸಿಗಲ್ಲ ಅಂತ ಡಬಲ್ ಟಿಬಲ್ ಹಾಕ್ಸ್ಕೊತಾರೆ. ಅಂದ್ರೆ 75, ಚೌಬಾಲ್ ಅಂದ್ರೆ 100 ರೂಪೀಸ್. ಒಂದು ನಾರ್ಮಲ್ ಪ್ಲೇಟ್ ಅಂದ್ರೆ 25 ರೂಪಾಯಿ. ಒಬ್ರು ಎಷ್ಟು ತಿಂತಾರೆ? 2 ಪ್ಲೇಟ್ ತಿಂತಾರಾ? 4-5 ಪ್ಲೇಟ್ ತಿಂತಾರೆ. 4-5 ಎಲ್ಲ ತಿಂತಾರಾ? ಇದ್ರ ಟೈಮಿಂಗ್ಸ್ ಸರ್ ಬೆಳಿಗ್ಗೆ 4 ಗಂಟೆಗೆ ಎನಿ ಕಂಡೀಷನ್ ರೆಡಿ ಇರ್ತದೆ. 4 ಗಂಟೆಗೆ ಶಾರ್ಪ್ ರೆಡಿ. ಆಮೇಲೆ 10:15, 10:15. ಅಲ್ಲಿವರೆಗೆ ಕಂಟಿನ್ಯೂಸ್ ಸಿಗುತ್ತೆ. ಅಲ್ಲಿವರೆಗೆ ಸಿಗ್ತದೆ. 10:15ನೇ ಟೈಮಿಂಗು. ಏನೋ ಸ್ವಲ್ಪ ಮಾರ್ಕೆಟ್ ಹೆಚ್ಚ ಕಡಿಮೆ ಇದ್ರೆ 10:15 ನಮ್ಮ ಸ್ಟಾಪ್ ನಾಷ್ಟ. ಐಟಮ್ ಅಲ್ಲಿ ಎಷ್ಟು ಗಂಟೆ ಖಾಲಿ ಆಗುತ್ತೆ? ಕ್ಲೋಸು. ಭಾನುವಾರ ಶನಿವಾರ ಅಂತೂ 10-11 ಕ್ಲೋಸ್ ಆಗುತ್ತೆ. ಸೊ ನಾರ್ಮಲ್ ದಿನ 10:15.
ಇಲ್ಲ ಸಿಗೋದೇ ಇಲ್ಲ. ಇಲ್ಲ ಸಿಗಲ್ಲ. ಬೆಳಿಗ್ಗೆ ಸಾಯಂಕಾಲ 5 ರಿಂದ 9 ಗಂಟೆ. ಮತ್ತೆ ಸಾಯಂಕಾಲ ಸಿಗುತ್ತಾ? ಸಾಯಂಕಾಲ ಅಂದ್ರೆ ಸಾಯಂಕಾಲ 2 ಐಟಮ್ ಸಿಗಲ್ಲ. ಓಕೆ. ತಟ್ಟೆ ಇಡ್ಲಿ ರೈಸ್ ಸಿಗಲ್ಲ, ಬಟಾನ್ ಇಡ್ಲಿ ವಡ ಸಿಗುತ್ತದೆ. ಓಕೆ ಓಕೆ ಓಕೆ. ನಿಮ್ಮ ಹತ್ರ ಸಿಗೋದು ಎಷ್ಟೆಷ್ಟು ಐಟಮ್ ಏನೇನು ಸಿಗುತ್ತೆ? ಈ ತಟ್ಟೆ ಇಡ್ಲಿ ರೈಸ್ ಬಾತು, ಆಮೇಲೆ ಬಟಾನ್ ಇಡ್ಲಿ ಬಟಾನ್ ವಡ. ಬಟನ್ ಇಡ್ಲಿ ಬಟನ್ ವಡ. ಹೋಟೆಲ್ ಸೌತ್ ನಾರ್ತ್ ಎಲ್ಲ ಸಿಗ್ತದೆ. 2 ಹೋಟ್ಲ್ ಇದೆ. ಓಕೆ. ಅಲ್ಲಿ ಸೌತ್ ಅಂಡ್ ನಾರ್ತ್ 2 ಸಿಗ್ತದೆ. ಈ ಜಾಗದಲ್ಲಿ ಮಾತ್ರ ಬಟನ್ ಇಡ್ಲಿ ಮತ್ತೆ ರೈಸ್ ಬಾತು ಇಡ್ಲಿ ಇಷ್ಟ ಐಟಮ್. 4 ಗಂಟೆ ಶಾರ್ಪ್ ಆಗಿರ್ತೀರಾ? 4 ಗಂಟೆ ಏನೇ ಎಲ್ಲಾರು ಬಂದಿರ್ತಾರೆ ಹೋಗ್ರಲ್ಲ. ರಜೆ ಗಿಜೆಲ್ಲ ಎಂತದಿಲ್ವಾ? ರಜೆ ಗಿಜೆ ಏನಿಲ್ಲ. ರಜೆ ಅಂದ್ರೆ 15 ಆಗಸ್ಟ್ 26 ಜನವರಿ ಅಕ್ಟೋಬರ್ ಟು ನವೆಂಬರ್ 1. ಓಕೆ. ಇಲ್ಲಿ ನಾವು ಎಲ್ಲ ಯಾರು ಮಾಡಂಗಿಲ್ಲ ಬಿಸ್ನೆಸ್. ಓಕೆ ಎಲ್ಲ ಕ್ಲೀನ್ ಮಾಡ್ಕೊಂಡು 26 ಜನವರಿ 15 ಆಗಸ್ಟ್ಗೆ ಫ್ಲಾಗ್ ಡೇ ಕನ್ನಡ ರಾಜ್ಯೋತ್ಸವ ಗ್ರ್ಯಾಂಡ್ ಆಗಿ ಮಾಡ್ತೀನಿ. ಇಲ್ಲಿ ಗ್ರ್ಯಾಂಡ್ ಆಗಿ ಮಾಡ್ತೀನಿ. ನಾನು ನಿಂತ್ಕೊಂಡು ಎಲ್ಲ ಕ್ಲೀನ್ ಇಟ್ಕೊಂಡು ಫಂಕ್ಷನ್ ಮಾಡೋದು. ಓಕೆ ಓಕೆ. 4 ಹಾಲಿಡೇ ಈ ಸರ್ಕಲ್ಗೆ ಕೊಡ್ಬೋದು. ಗೌರ್ಮೆಂಟ್ ಹಾಲಿಡೇ. ಆಮೇಲೆ ನಂದು ಏನಾದ್ರು ಕೆಲಸ ಇದ್ರೆ ಹಾಲಿಡೇ ಇರ್ತದೆ. ಯಾವ ಜಾಗದಲ್ಲಿ ಬರುತ್ತೆ ಲೊಕೇಶನ್? ಇದು ಶರಣ ಬಸವೇಶ್ವರ ಗುಡಿ ಹಿಂದ್ಗಡೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಚೌಕ್ ತೋರಿ ಫೋಟೋ. ಲಾಲ್ ಬಹದ್ದೂರ್ ಶಾಸ್ತ್ರಿ ಚೌಕ್. ಕೊನೆಗೆ ಅಣ್ಣ ಸ್ಪೆಷಲ್ ಚಟ್ನಿ ಜೊತೆಗೆ ಇಡ್ಲಿ ಕೊಟ್ಟಿದ್ದಾರೆ. ಎಷ್ಟಿದು ಕಾಸ್ಟ್? ಇದು 50 ರೂಪಾಯಿ. ಇದು 50 ರೂಪಾಯಿ. ಎಷ್ಟು ಬರುತ್ತೆ? ಎಷ್ಟು ಇಡ್ಲಿ ಬರುತ್ತೆ? 14 ಪೀಸ್ ಇಡ್ಲಿ 14 ಪೀಸ್ ವಡ. ಓಕೆ ಓಕೆ ಓಕೆ. 14 ಪೀಸ್ ಇಡ್ಲಿ 14 ಪೀಸ್ ವಡ. ನಿಮ್ಗೆ ಆಫ್ ಬೇಕಂದ್ರೆ 7 ಇಡ್ಲಿ 7 ಪೀಸ್ ಇಡ್ಲಿ 7 ಪೀಸ್ ವಡ. ಇಡ್ಲಿ ವಡ ಬೇಡ ಅಂದ್ರೆ ಇಡ್ಲಿ ಹಾಕ್ಸ್ಕೋಬೋದಾ? 14 ಪೀಸ್. 14 ಪೀಸ್. ಏನೇ ತಗೊಂಡು 14 ಪೀಸ್. ಏನೇ ತಗೊಂಡು 14 ಪೀಸ್. ಎಸ್, ನಮ್ಮ ಐಟಮ್ ಬಂದಾಗಿದೆ. 50 ರೂಪಾಯಿ ಇದರ ಕಾಸ್ಟು. ಟೋಟಲ್ 14 ವಡೆ 14 ಇಡ್ಲಿ. ಆಹಾ, ಪುಟ್ಪುಟಾಣಿ ವಡ ಗುರು. ಇದನ್ನೇ ನೋಡಿ, ಚಿಕ್ಕ ವಡ ಆದರೂ ಕೂಡ ಪ್ರಾಪರಾಗಿ ತೂತ್ ಮಾಡಿರ್ತಾರೆ ನೋಡಿ. ಆ ಉದ್ದಿನ ವಡ, ಆ ದೊಡ್ಡ ವಡ ಏನು ಬರುತ್ತಲ್ಲ ಆ ಒಂದು ಕೈಂಡಲ್ಲಿ ಪ್ರಾಪರಾಗಿ ತೂತ್ ಮಾಡಿ ಹಾಕಿರ್ತಾರೆ. ಚಟ್ನಿ ತುಂಬಿಸ್ಬಿಟ್ಟಿದ್ದಾರೆ ಗುರು. ನಿಮ್ಗೆ ಇಡ್ಲಿ ತೋರಿಸೋಣ ಅಂದರೆ ಇಡ್ಲಿ ತೊಗೊಂಡ್ರೆ ಯಪ್ಪ, ಇಡ್ಲಿ ಅಂತೂ ಮುಟ್ತಾ ಇದ್ರೆ ಅಷ್ಟು ಸಾಫ್ಟು. ನಿಮ್ಗೆ ಲಿಟ್ರಲಾಗಿ ಯಾವ ಥರ ಫೀಲ್ ಆಗುತ್ತೆ ಅಂದರೆ ಈ ರವಾ ಇಡ್ಲಿ ಬರುತ್ತಲ್ಲ ಆ ಥರ ಒಂದು ಫೀಲ್ ಆಗ್ತಾ ಇದೆ. ನಿಮ್ಗೆ ಬ್ರೇಕ್ ಮಾಡಿ ತೋರಿಸ್ತೀನಿ ನೋಡಿ. ಓ ಯಪ್ಪ, ಚೆನ್ನಾಗಿದೆ ಗುರು. ಹೌದಾ? ಚಟ್ನಿ ಅಂತೂ ಹೆವಿ ಡೊಮಿನೇಟ್ ಮಾಡ್ತಾ ಇದೆ. ಪುದೀನ ಫ್ಲೇವರು, ಆ ಸ್ಪೈಸಿ ನಿಮ್ಗೆ ಹೆವಿ ಅನ್ಸಲ್ಲ. ಲೈಟ್ ಆಗಿ ಒಂದು ಹಸಿಮೆಣಸಿನಕಾಯಿ ಘಾಟ್ ಅಂತೂ ಗೊತ್ತಾಗುತ್ತೆ, ಬಟ್ ಹೆವಿ ಸ್ಪೈಸಿ ಅನ್ಸಲ್ಲ ಫಸ್ಟ್ ಇದ್ರಲ್ಲೇ. ಬಟ್ ಚೆನ್ನಾಗಿದೆ ಒಂಥರ. ಇಡ್ಲಿ ತುಂಬಾ ಸಾಫ್ಟ್ ಆಗಿ ಬಾಯಿಗೆ ಇಟ್ಟ ತಕ್ಷಣ ಹಂಗೆ ನೀಟಾಗಿ ಬ್ಲೆಂಡ್ ಆಗುತ್ತೆ, ಕರ್ಗೋಗುತ್ತೆ. ಆ ಚಟ್ನಿ ಜೊತೆಗಂತೂ ಒಳ್ಳೆ ಕಾಂಬೋ. ಬೆಳಗ್ಗೆ ಈ ತರ ಬೆಳಗಿನ ಜಾವ 4-4:15 ಬಂದು ಈ ತರ ಒಂದು ಮಿಂಟ್ ಚಟ್ನಿ ಜೊತೆಗೆ ಇಡ್ಲಿ ತಿನ್ನಕ್ಕಂತೂ ಅಷ್ಟು ಸಖತ್ತಾಗಿದೆ. ಒಂದು ಒಳ್ಳೆ ಟೇಸ್ಟ್ ಗುರು. ಮಿನಿ ಇಡ್ಲಿ ಆಯ್ತು, ಈಗ ಮಿನಿ ವಡೆ ಟ್ರೈ ಮಾಡೋ ಸಮಯ. ಪುಟ್ಪುಟಾಣಿ ವಡೆ ಹಂಗೆ ಚಟ್ನಿ ಜೊತೆಗೆ ಇಟ್ಕೊಂಡು ತಿಂದ್ರಂತೂ ಅಷ್ಟು ಸಖತ್ತಾಗಿರುತ್ತೆ. ಲಿಟ್ಲ್ ಸ್ಪೈಸಿ, ನಿಮಗೆ ಜಾಸ್ತಿ ಸ್ಪೈಸಿ ಅನ್ಸಲ್ಲ, ಬಟ್ ತಿಂದು ಸ್ವಲ್ಪ ಹೊತ್ತಾದ್ಮೇಲೆ ಒಂದು ಖಾರ ಬಿಟ್ಕೊಳ್ಳುತ್ತೆ, ಹಸಿಮೆಣಸಿನಕಾಯಿ ಖಾರ. ಅಷ್ಟು ಸಖತ್ತಾಗಿದೆ, ಫೀಲ್ ಮಾಡ್ತೀರಾ. ಆಚೆಯಿಂದ ಗರ್ಗರಾಗಿ, ಹೊರಗಡೆ ಸಾಫ್ಟ್ ಆಗಿ ಕರುಮ್ ಅಂತ ತಿನ್ನಕ್ ಚೆನ್ನಾಗಿದೆ. ಒಂದು ಚಿಕ್ಕದು ಪಕೋಡ ಬರುತ್ತೆ ಗೊತ್ತಾ? ಪಕೋಡ ಅನ್ನೋದಕ್ಕಿಂತ ಈ ತರ ಒಂದು ನಮ್ಮ ಕಡೆ ಮುರ್ಕಂತಿದ್ರು, ಆ ಥರ ಒಂದು ಚಿಕ್ಕ ಐಟಮ್ ತಿಂದ್ರೆ ಯಾವ ಥರ ಫೀಲ್ ಕೊಡ್ತಾ ಆ ಥರ ಒಂದು ಫೀಲ್ ಕೊಡ್ತಾ ಇದೆ. ವಡೆ ಫ್ಲೇವರ್ ಅಂತೂ ಅಷ್ಟು ಸಖತ್ತಾಗಿದೆ ಗುರು. ಉದ್ದಿನ ಫ್ಲೇವರು, ಚಟ್ನಿ ಜೊತೆ ಒಳ್ಳೆ ಕಾಂಬೋ. ನಿಮಗೆ ಹೆವಿ ಆಯಿಲಿ ಅನ್ಸಲ್ಲ, ಒಂಥರ ಹೆವಿ ಬ್ಯಾಟರ್ ಥರ ಅನ್ಸಲ್ಲ. ಪ್ರಾಪರಾಗಿ ಆ ಎಣ್ಣೆಲಿ ಬೆಂದೋಗಿರುತ್ತೆ. ಒಳಗಡೆ ಎಣ್ಣೆ ಕೂಡ ಕುಡಿದಿರಲ್ಲ, ನಿಮ್ಗೆ ಎಣ್ಣೆ ಫೀಲೇ ಆಗಲ್ಲ. ಒಂದು ಡ್ರೈ ಐಟಮ್ ತಿಂತಿದ್ದೀನಿ ಅನ್ನೋ ಥರ ಫೀಲ್ ಆಗುತ್ತೆ. ಚಟ್ನಿ ಜೊತೆ ಒಂದು ಅಷ್ಟು ಸಖತ್ತಾಗಿದೆ. ಹೌದಾ? ಆರಾಮಾಗಿ 50 ರೂಪಾಯಿ ಕೊಟ್ಟರೆ 14 ವಡೆ 14 ಇಡ್ಲಿ ತಿನ್ಕೊಂಡು ಹೋಗ್ಬೋದು. ಸ್ವಲ್ಪ ಜನ ಹೆಪಟೈಟ್ ಜಾಸ್ತಿ ಇರೋರು ಇದಕ್ಕೆ ಡಬಲ್ ತಿಂತಾರೆ. 14 28 ಪ್ಲಸ್ ಒಂದು 28 ಹತ್ತತ್ರ ಒಂದು 56 ವಡೆ ಅಂದರೆ 56 ಐಟಮ್ ನಾ ತಿನ್ಕೊಂಡು ಹೋಗ್ತಾನೆ. ಅಂದರೆ ಅರ್ಧ ಇಡ್ಲಿ ಅರ್ಧ ವಡೆ ಅಂತ ತಿನ್ಕೊಂಡು ಹೋಗ್ತಾರೆ. ಪುಟಾಣಿ ಐಟಮು. ಒಂದೊಂದು ಬೈಟಲ್ಲಿ 2 ಇಡ್ಲಿನ ತಿನ್ಬೋದು, 2 ವಡೆ ತಿನ್ಬೋದು. ಅಷ್ಟು ಪುಟಾಣಿ ಆಗಿದೆ. ಬೆಳಗಿನ ಜಾವ 4 ಗಂಟೆಗೆ ಈ ಥರ ಒಂದು ಐಟಮು ನಮ್ಮ ಬೆಂಗಳೂರು ಸಿಕ್ಕಿದ್ರೆ ಇನ್ನೂ ಸಖತ್ತಾಗಿರುತ್ತೆ. ನಮ್ಮ ಬೆಂಗಳೂರು ಸಿಗಲ್ಲ ಅಂತೆಲ್ಲ ಸಿಗುತ್ತೆ. ಅದು ತಟ್ಟೆ ಇಡ್ಲಿ ಸಿಗುತ್ತೆ, ತಟ್ಟೆ ಇಡ್ಲಿ ಜೊತೆಗೆ ವಡೆ ಸಿಗುತ್ತೆ. ಈ ಥರ ಮಿನಿ ಇಡ್ಲಿ ಸಿಕ್ಕರೆ ಹಿತವಾಗಿ ಲೈಟಾಗಿ ತಿನ್ನೋಕ್ಕೆ ಮಜವಾಗಿರುತ್ತೆ, ಒಂಥರ ಖುಷಿ ಆಗುತ್ತೆ ಬೆಳಗ್ಗೆ ಹೋಗಿ ತಿನ್ನೋಕ್ಕೆ. ಇಲ್ಲಿ ನನಗಂತೂ ಆ ಥರನೇ ಫೀಲ್ ಆಗ್ತಾ ಇದೆ. ಸ್ವಲ್ಪ ಟೇಸ್ಟು ಇದಕ್ಕಂತಾನೆ ಹುಡ್ಕೊಂಡ್ಬರ್ಬೋದು. ವರ್ತ್ ವಿಸಿಟ್ ಆಗಿರುತ್ತೆ. ಬೆಳಗಿನ ಜಾವ ನಿದ್ದೆ ಬಿಟ್ಟು ಯಾವನಿಗೂ ಇಡ್ಲಿ ತಿನ್ನಕ್ಕೆ ಹೋಗ್ತಾನೆ ಅಂದ್ರೆ ಹಂಗೆ ಅನ್ಸೋದೇ ಇಲ್ಲ. ಒಂದು ಬಾರಿ ಟೇಸ್ಟ್ ಮಾಡಿದ್ಮೇಲೆ ಅಡಿಕ್ಟ್ ಆಗೋಯ್ತೀರಾ. ನಮ್ಮ ಬೆಂಗಳೂರು ಯಾವ ಥರ ಅಂದ್ರೆ ಕಲ್ಚರು, ಬೆಳಗಿನ ಜಾವ 2 ಗಂಟೆಗೆ ಎದ್ದು 3 ಗಂಟೆ ಹೊಸ್ಕೊಟ್ಟು ಹೋಗಿ ಅಲ್ಲಿ ಒಂದು ಬಿರಿಯಾನಿ ಟ್ರೈ ಮಾಡ್ಕೊಂಡ್ ಬರ್ತಾರೆ. ಇಲ್ಲೂ ಕೂಡ ಸೇಮ್ ಅದೇ ಥರನೇ ಬೆಳಗಿನ ಜಾವ 3 ಗಂಟೆಗೆ ಎದ್ದು 4 ಗಂಟೆಗೆಲ್ಲ ಬಂದು ಇಡ್ಲಿನ ಟ್ರೈ ಮಾಡ್ತಾರೆ. ಇದು ಬಿರಿಯಾನಿ ಕಾಂಪಿಟೇಷನ್ ಕೊಡುತ್ತಂತಲ್ಲ, ಬಿರಿಯಾನಿಗಿಂತ ನೆಕ್ಸ್ಟ್ ಟೇಸ್ಟ್ ಕೊಡುತ್ತೆ ಅಂತಾನೆ ಹೇಳ್ಬೋದು. ಹಿತವಾಗಿರುತ್ತೆ, ನಿಮಗೆ ಹೆವಿ ಅನ್ಸಲ್ಲ. ಕಿರಣ್ ಬಾಯ್, ನನ್ನ ಪೂರ್ತಿ ನಾನ್ ವೆಜ್ ಬ್ಯಾಟಿಂಗು. ಇವತ್ತು ಬೆಳಗ್ಗೆನೆ ನಿಮ್ಗೆ ಇಡ್ಲಿ ಬ್ಯಾಟಿಂಗು. ಹೆಂಗಿದೆ ಟೇಸ್ಟ್? ಮಲ್ಲು ಇಡ್ಲಿ ಒಂದೇನ್ ಗೊತ್ತಾ, ಏನು ಬ್ರೇಕೇ ಇಲ್ಲ. ಅಲ್ಲ ರಾತ್ರಿ ಫುಡ್ ಆಯ್ತು ಸರಿ, ಆಮೇಲೆ ಸ್ವಲ್ಪ 2 ವಾರ ಏನೋ ನಿದ್ದೆ ಮಾಡಿದ್ವಿ. ತಿರ್ಗಾ ಇನ್ನೊಂದ್ಸರಿ ಅದೇನೋ ಕರಿತಾ ಇತ್ತು ನಮ್ನ, ಬನ್ನಿ ಬನ್ನಿ ಬಾ 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 ಅಂತ. ಅದ್ರಲ್ಲೂ ಈ ಸ್ಪೆಷಲ್ ಆಗಿ ಈ ಬಟಾಣಿ ಇಡ್ಲಿ ಅಂತೆ ವಿಶೇಷ ಇದೆ. ಕೈಗೂ ಸಿಗೋದಿಲ್ಲ, ಬೆರಳಿಗೂ ಸಿಗೋದಿಲ್ಲ, ಉಗುರ್ಗೂ ಸಿಗೋದಿಲ್ಲ. ಅಷ್ಟು ಚೆನ್ನಾಗಿದೆ ಇದು ನಿಜವಾಗ್ಲು. ಟೇಸ್ಟ್ ಹೆಂಗಿದೆ?
ಸಕ್ಕತ್ತಾಗಿದೆ. ಜಸ್ಟ್ ಇಡ್ಲಿ ಖಾಲಿ ಮಾಡಿದ್ವಿ. ಈಗ ಆಲೂ ಬಾತ್ ತೊಗೊಳ್ಳೋಂಥ ಟೈಮು ಬೆಳಗ್ಗೆನೆ ಆಲೂ ಬಾತ್ ತಿಂದರೆ ಇನ್ನೂ ಚೆನ್ನಾಗಿರುತ್ತೆ, ಹೆವಿ ಆಗಿರುತ್ತೆ. ಇಡ್ಲಿ ಲೈಟ್ ಆಗಿತ್ತು, ಈ ಒಂದು ಐಟಮ್ ಹೆವಿ ಆಗಿರುತ್ತೆ. ತೊಗೊಳ್ಳೋಣ ಅಣ್ಣ. ಆಲೂ ಬಾತ್ ಹಾಫ್ ಹೆಂಗೆ ಕೊಡ್ತೀರಾ, ಫುಲ್ ಹೆಂಗೆ ಕೊಡ್ತೀರಾ? ಹಾಫು 20, ಫುಲ್ 30. ನನಗೆ ಹಾಫ್ ಕೊಡ್ತೀರಾ? ಹಾಫ್ ಕೊಡ್ತೀವಿ ಸರ್. ಯಾಕಂದ್ರೆ ಫುಲ್ ಇಡ್ಲಿ ಜಾಸ್ತಿ ಕೊಟ್ಬಿಡಿ. ನಾನು ಒಂದು ಪ್ಲೇಟ್ ತೊಗೊಳ್ಳೋಣ ಅನ್ಕೊಂಡು 2 ಪ್ಲೇಟ್ ಕೊಟ್ಬಿಟ್ರಲ್ಲ. ಹಂಗೆ ಬೆಳಗ್ಗೆ ತಿಂದ್ಬಿಟ್ರೆ ಮುಗೀತು ಅಷ್ಟು. ಡಬಲ್ ಒಬ್ಬೊಬ್ರು ತಿಂತಾರೆ, ಹೆಪಾರೇಟ್ ಇರುತ್ತಲ್ಲ, ನಮ್ ಕಮ್ಮಿ. ಒಂದು ಇಡ್ಲಿ 2 ಇಡ್ಲಿ ತಿನ್ನೋರು ನಾವು 2 ತಿಂತಾರ. ಓ ಎಳ್ಳಿಯವ್ರು ತಿಂತಾರೆ. ಗಟ್ಟಿ ಚಟ್ನಿ ಹಾಕಿ ಚೆನ್ನಾಗಿತ್ತು, ಸೂಪರ್ ಚಟ್ನಿ. ಅದು ಸ್ಪೆಷಲ್ ಚಟ್ನಿನ, ಅದು ಚೆನ್ನಾಗಿತ್ತು ಟೇಸ್ಟ್. ಅದು ಹಾಫ್ 20 ಅಲ್ಲ? ಓಕೆ ಥ್ಯಾಂಕ್ಸ್ ಅಣ್ಣ. ಎಸ್, ನಾನು ಹಾಫ್ ತೊಗೊಂಡಿದ್ದೀನಿ. ಒಂದು ಪೇಪರ್, ಬಟರ್ ಪೇಪರ್ ಬರುತ್ತೆ, ನಾರ್ಮಲ್ ಪೇಪರ್ ಮೇಲೆ ಬಟರ್ ಪೇಪರು. ಸೇಮ್ ಇಡ್ಲಿ ಕೂಡ ಸೇಮ್ ಇದೇ ಕೈಂಡಲ್ಲಿ ಕೊಟ್ಟಿದ್ರು. ಪೇಪರ್ ಮೇಲೆ ಬಟರ್ ಪೇಪರ್. ಏನು ಗುರು ಪೇಪರ್ ಹಾಕ್ಸ್ಕೊಂಡು ತಿಂತಿದ್ದೀಯ ಅಂತ ಕೇಳಬೇಡಿ. ಬಟರ್ ಪೇಪರ್ ಕೈಂಡಲ್ಲಿ ಒಂದು ಕೊಟ್ಟಿದ್ದಾರೆ, ತಿನ್ಬೋದು, ಇಶ್ಯೂ ಇಲ್ಲ. ಇಲ್ಲಿ ಎಲೆಗಳು ಸಿಗೋದು ಕಷ್ಟ. ನಮ್ಮ ಕಡೆ ಸೌತ್ ಇಂಡಿಯಾದಲ್ಲಿ, ಸೌತ್ ಕರ್ನಾಟಕದಲ್ಲಿ ಎಸ್ಪೆಷಲಿ ಬಾಳೆ ಎಲೆಯಲ್ಲಿ ಕೊಡ್ತಾರೆ. ಇಲ್ಲಿ ಬಾಳೆ ಎಲೆ ಪ್ರೋಸೆಸ್ ತುಂಬ ಕಮ್ಮಿ, ಅದಕ್ಕೆ ಈ ಥರ ಒಂದು ಕೈಂಡಲ್ಲಿ ಕೊಟ್ಟಿದ್ದಾರೆ. ಇವರ ಒಂದು ಕಲ್ಚರ್ ಇದು. ಹಾಫ್ ತೊಗೊಂಡಿದ್ದೀನಿ ಗುರು. ಯಪ್ಪ ಬೆಳಗ್ಗೆ ಇಷ್ಟು ಮಸಾಲವಾಗಿರುವಂಥ ಒಂದು ಆಲೂ ಬಾತ್ ತಿಂದರೆ ಬ್ಲಾಸ್ಟ್ ಆಗಿರುತ್ತೆ. ನಂಗೆ ಲಿಟ್ರಲಾಗಿ ಒಂದು ಸ್ಮೆಲ್ ಇದೆ ಗೊತ್ತಾ, ಅರೋಮಾ. ನನಗೆ ಪಲಾವ್ ಕೈಂಡಲ್ಲಿ ಅನಿಸ್ತಾ ಇದೆ. ನಾನೊಂದು ಜಾಗದಲ್ಲಿ ಟೇಸ್ಟ್ ಮಾಡಿದ್ದೆ, ಅಲ್ಲಿ ನನಗೆ ಅದು ಕಂಪ್ಲೀಟಾಗಿ ಬಿರಿಯಾನಿ ಒಂದು ಕೈಂಡಲ್ಲಿತ್ತು. ಇದು ಕಂಪ್ಲೀಟಾಗಿ ಪಲಾವ್ ಕೈಂಡಲ್ಲಿದೆ. ಮುಟ್ಬೇಕಾದ್ರೆ ಅಷ್ಟು ಸಾಫ್ಟು ರೈಸು, ಹಿತವಾಗಿದೆ. ಒಂದು ಪಲಾವು ಹಾಲು ಡಾಮಿನೇಷನ್ ಜಾಸ್ತಿ ಇದೆ. ಹಾಲು ಹಾಕಿದಾಗ ರೈಸು ಬಿಡಿ ಆಗುತ್ತೆ, ಅದನ್ನ ಫೀಲ್ ಮಾಡ್ತೀರಾ. ಹಾಲು ಫ್ಲೇವರ್ ಅಂತೂ ಯಥೇಚ್ಛವಾಗಿದೆ, ಸ್ಟ್ರಾಂಗ್ ಆಗಿದೆ, ತಿನ್ಬೇಕಾದ್ರೆ ಹಿತವಾಗಿದೆ. ಸ್ಪೈಸಿ ಕೂಡ ಆನ್ ದ ಪಾಯಿಂಟ್ ಅಲ್ಲಿ ಇದೆ ಗುರು. ಹಸಿಮೆಣಸಿನಕಾಯಿ ಜೋರ ಹಾಕಿರ್ತಾರಲ್ಲ, ಸ್ಪೈಸಿ ಆನ್ ದ ಪಾಯಿಂಟ್ ಅಲ್ಲಿ ಇರುತ್ತೆ. ಆಲೂ ಬಾತ್ಗೆ ಈಗ ನಾ ಮಾಡಿದ್ನಲ್ಲ ಗಂಗನಗರ ಆಲೂ ಬಾತ್, ಅಲ್ಲಿ ಒಂದು ಆಯಿಲ್ ಟೈಪ್ ಅಲ್ಲಿ ಒಂದು ಗ್ರೇವಿ ಟೈಪ್ ಅಲ್ಲಿ ಹಾಕೊಡ್ತಾರೆ. ಬಟ್ ಇಲ್ಲಿ ಯಾವುದೇ ರೀತಿ ಗ್ರೇವಿ ಟೈಪ್ ಅಲ್ಲಿ ಇರಲ್ಲ. ಜಸ್ಟ್ ಪಲಾವಲ್ಲಿ ಏನಿರುತ್ತೆ ಗೊತ್ತಾ, ಆಯಿಲ್ ಅದೇ ನಿಮಗೆ ಬಿಡಿ ಮಾಡಿ ಕೊಟ್ಬಿಡುತ್ತೆ. ಅಲ್ಲಿನ ತರ ಎಕ್ಸ್ಟ್ರಾ ಆಯಿಲ್ ಹಾಕೊಂಡು ಆಯಿಲ್ ಬಿಡಿ ಮಾಡ್ತಿತ್ತು. ಬಟ್ ಇದರಲ್ಲಿ ಕಂಪ್ಲೀಟ್ ಆಗಿ ಆಯಿಲ್ ಹಾಕಿ ಮಾಡಿರೋದ್ರಿಂದ ಬಿಡಿಯಾಗಿ ಅದೇ ಮಾಡಿರುತ್ತೆ. ಹಿತವಾಗಿದೆ, ಖಾರವಾಗಿದೆ. ಚಟ್ನಿ ಜೊತೆಗೆ ಒಂದು ಬೈಟ್. ಚಟ್ನಿ ಒಂದು ಕಾಯಿ ತುರಿ ಇರುತ್ತೆ ಗೊತ್ತಾ, ಡಾಮಿನೇಟ್ ಮಾಡುತ್ತೆ. ಸ್ಪೈಸಿ, ಆ ಮಿಂಟ್ ಇರೋದ್ರಿಂದ, ಕಾಯಿ ಇರೋದ್ರಿಂದ ಕಂಪ್ಲೀಟ್ ಆಗಿ ಡಿಗ್ರೇಡ್ ಆಗುತ್ತೆ. ಒಂದು ಬ್ಯಾಲೆನ್ಸ್ ಆಗಿ ಒಂದು ಹಿತವಾಗಿರುವಂತ ರೈಸ್ ನ ಸ್ವಲ್ಪ ಮಸಾಲ ಭರಿತವಾಗಿ ಚೇಂಜ್ ಮಾಡುವಂತ ಒಂದು ಕೆಪಾಸಿಟಿ ಒಂದು ಚಟ್ನಿಗೆ ಇದೆ ಅಂತ ಹೇಳ್ಬೋದು. ಮಿಂಟ್ ಅಂತೂ ಆನ್ ದ ಪಾಯಿಂಟ್ ಅಲ್ಲಿ ಇದೆ. ಆ ಒಂದು ಆಲೂ ಬಾತ್ ಫ್ಲೇವರ್ ಇದೆ ಗೊತ್ತಾ, ಕಂಪ್ಲೀಟ್ ಆಗಿ ಡೆಸ್ಟ್ರಾಯ್ ಆಗ್ಬಿಡುತ್ತೆ. ಜಸ್ಟ್ ಚಟ್ನಿ ಜೊತೆಗೆ ರೈಸ್ ತಿಂದ್ರೆ ಯಾವ ತರ ಫೀಲ್ ಕೊಡುತ್ತೆ, ಆ ತರ ಒಂದು ಫೀಲ್ ಕೊಡುವಂತದ್ದು. ಹಿತವಾಗಿ ಚೆನ್ನಾಗಿದೆ ಗುರು. ಈ ಒಂದು ಜಾಗದ ಬಗ್ಗೆ ಹೇಳ್ಬೇಕಂದ್ರೆ ಶುರುವಾಗಿ 31 ವರ್ಷ ಆಗಿದೆ. ಬೆಳಗಿನ ಜಾವ 4 ಗಂಟೆಗೆ ಶುರುವಾದ್ರೆ ಒಂದು ಮಧ್ಯಾಹ್ನಕ್ಕಿಂತ ಒಂದು 11-11:30ವರೆಗೂ ಕಂಟಿನ್ಯೂಸ್ ಆಗಿ ರನ್ ಮಾಡ್ಕೊಂಡ್ ಬರ್ತಾ ಇರುವಂತ ಜಾಗ. ಐಟಮ್ ಇದ್ರೆ ಮಾತ್ರ. ಐಟಮ್ ಇಲ್ಲ ಅಂದ್ರೆ 10:00ವರೆಗೆ ಕ್ಲೋಸ್ ಮಾಡ್ತಾರೆ. ಸೊ ಬೆಳಗಿನ ಜಾವ 4 ಗಂಟೆಯಿಂದ 10 ಗಂಟೆವರೆಗೂ ನೀವು ಯಾವಾಗ ವಿಸಿಟ್ ಮಾಡಿದ್ರು ಕೂಡ ಇವ್ರ ಹತ್ರ ಮಿನಿ ಇಡ್ಲಿ, ಮಿನಿ ವಡೆ, ಈ ಐಟಮ್ ಸಿಗುತ್ತೆ. ಬೆಳಗ್ಗೆ ಟೈಮಲ್ಲಿ ಬಂದ್ರೆ ಪಲಾವ್ ಸಿಗುವಂತದ್ದು, ಜೊತೆಗೆ ಈ ಒಂದು ನಮ್ಮ ಬೆಂಗಳೂರು ಸ್ಟೈಲಲ್ಲಿ ತಟ್ಟೆ ಇಡ್ಲಿ ಕೂಡ ಸಿಗುತ್ತೆ. ಸಂಜೆ ಬಂದ್ರೆ ನಿಮಗೆ ಈ ರೈಸ್ ಸಿಗಲ್ಲ, ತಟ್ಟೆ ಇಡ್ಲಿ ಸಿಗಲ್ಲ. ಜಸ್ಟ್ ಮಿನಿ ಇಡ್ಲಿ ಮತ್ತೆ ಮಿನಿ ವಡೆ ಮಾತ್ರ. ಅದು ಸಂಜೆ 5ರಿಂದ ಒಂದು 9:30-10 ಗಂಟೆವರೆಗೂ ರನ್ ಮಾಡ್ಕೊಂಡ್ ಬರ್ತಾ ಇದ್ದಾರೆ. ಸೊ ಇದ್ರ ಎಕ್ಸಾಕ್ಟ್ ಲೊಕೇಶನ್ ಡೀಟೇಲು, ಟೈಮಿಂಗು, ಪ್ರೈಸಿಂಗು ಪ್ರತಿಯೊಂದು ಕೂಡ ನಾನು ಡಿಸ್ಕ್ರಿಪ್ಷನ್ ಕೊಡ್ತೀನಿ, ಚೆಕ್ ಮಾಡಿ. ಸೊ ಇಲ್ಲಿಗೆ ನಾನು ವಿಡಿಯೋ ಮುಗಿಸ್ಕೊಂತೀನಿ. ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಆದಷ್ಟು ಜನಕ್ಕೆ ಒಂದು ವಿಡಿಯೋ ಶೇರ್ ಮಾಡಿ. ನಿಮ್ಮೂರಲ್ಲಿ ಫೇಮಸ್ ಆಗಿರುವಂಥ ಫುಡ್ ಕೂಡ ನಾನು ಕಮೆಂಟ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ನಾನು ವಿಡಿಯೋ ಮುಗಿಸ್ಕೊಂತೀನಿ. ಟೇಕ್ ಕೇರ್, ಬಾಯ್.